ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗಲ್ಲಿ ವೈಕುಂಠ ಏಕಾದಶಿಯ ದಿನ ನನ್ನ ದಿನ ಹೇಗಿತ್ತು ಅಂತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅವತ್ತು ಒಂದು ಪ್ರಸಾದ ಮಾಡಿದ್ದೆ ಕಡಲೆಬೇಳೆ ಯೂಸ್ ಮಾಡಿಕೊಂಡು. ಸೊ ಅದರದ್ದು ರೆಸಿಪಿ ಸಹ ಈ ಒಂದು ವ್ಲಾಗಲ್ಲಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ದಿರ ಕೊನೆ ತನಕ ನೋಡಿ. ಇವಾಗಂತೂ ಬೆಳಗಿನ ಜಾವ ತುಂಬಾ ಚಳಿ ಇರುತ್ತೆ, ಮಕ್ಕಳಿಗೂ ತುಂಬ ಕೋಲ್ಡ್ ಆಗೋದು ಈ ಥರ ಹೆಚ್ಚಾಗಿದೆ. ಸೊ ಅದರಿಂದ ಬೆಳಗಿನ ಜಾವ ನೀಟಾಗಿ ಫಸ್ಟ್ ಎದ್ದ ತಕ್ಷಣ ಮಾಡೋ ಕೆಲಸ ಅಂದರೆ ಬಿಸಿ ನೀರು ಕಾಯಿಸೋದು, ಆಮೇಲೆ ಅಡುಗೆಗೆ ಇಡ್ತೀನಿ. ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ಹಿದ್ಕಿನ ಬೇಳೆ ಬಾತು ಮತ್ತು ಸ್ವಲ್ಪ ಫ್ರೂಟ್ಸ್ ಎಲ್ಲ ಇತ್ತು, ಆ್ಯಪಲ್ಲು, ಲಿಚ್ಚಿ, ಸ್ಟ್ರಾಬೆರಿ ಎಲ್ಲ ಮಿಕ್ಸ್ಡ್ ಫ್ರೂಟ್ಸ್ನ ಕಟ್ ಮಾಡಿ ಹಾಕಿ ಕಳಿಸ್ದೆ. ಸೊ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಮನೆ ಬಾಗಿಲೆಲ್ಲ ನೀಟಾಗಿ ತೊಳ್ಕೊಂಡು ಒಂದು ಪುಟಾಣಿ ರಂಗೋಲಿ ಹಾಕಿ ಇವಾಗ ಪೂಜೆ ಇನ್ನೇನು ಮಾಡಬೇಕು. ಸೊ ಇವತ್ತು ನನಗೆ ವರ್ಕಿಂಗ್ ಡೇ, ಸೊ ರಜಾ ಇಲ್ಲ. ಬಟ್ ನಮ್ಮ ಮನೆಯ ದೇವರು ವೆಂಕಟರಮಣ ಸ್ವಾಮಿ ಆಗಿರೋದ್ರಿಂದ ವೈಕುಂಠ ಏಕಾದಶಿ ಹಬ್ಬ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಈ ವೈಕುಂಠ ಏಕಾದಶಿ ಏನಕ್ಕೆ ಮಾಡ್ತಾರೆ ಅಂತ ತಿಳಿಯೋದಾದರೆ, ಇವತ್ತು ವೈಕುಂಠ ದ್ವಾರ ತೆರೆದಿರುತ್ತೆ ಅಂತ ಒಂದು ನಂಬಿಕೆ ಇದೆ. ಸೊ ಆ ಒಂದು ದಿನ ವಿಷ್ಣುವಿಗೆ ಇಷ್ಟವಾದ ಒಂದು ಪ್ರಸಾದ ಮಾಡಿ, ಅಂದರೆ ಬೆಲ್ಲದಿಂದ ಏನಾದರೂ ಒಂದು ಪ್ರಸಾದ ಮಾಡಿ ಪೂಜೆ ಮಾಡಿದ್ರೆ ನಮಗೆ ವೈಕುಂಠ ಪ್ರಾಪ್ತಿಯಾಗುತ್ತೆ ಅನ್ನೋ ಒಂದು ನಂಬಿಕೆ ಸಹ ಇದೆ. ಪ್ರತಿ ಶುಕ್ರವಾರನೂ ನಮ್ಮ ಮನೆಯಲ್ಲಿ ಇದೇ ಥರನೇ ರೂಟೀನ್ ಇರುತ್ತೆ. ಅಂದರೆ ಮನೆ ಬಾಗಿಲೆಲ್ಲ ತೊಳ್ಕೊಂಡು ಒಂದು ಪೂಜೆ ಮಾಡಿ ನನ್ನ ಒಂದು ದಿನಾನ ಸ್ಟಾರ್ಟ್ ಮಾಡ್ತೀನಿ. ಬಟ್ ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ಪ್ರಸಾದ ಒಂದು ಎಕ್ಸ್ಟ್ರಾ ಮಾಡಿಕೊಂಡು ಡೇನ ಸ್ಟಾರ್ಟ್ ಮಾಡಿದೆ. ಸೊ ಯೂಶ್ವಲಿ ಹಬ್ಬದ ಅಡುಗೆ ಎಲ್ಲ ಮಾಡ್ತಾಯಿದ್ದೆ ಒಂದು ವೇಳೆ ಸ್ಯಾಟರ್ಡೇಸು ಹಂಗೆಲ್ಲ ಇರೋ ದಿನ. ಬಟ್ ಇವತ್ತು ವರ್ಕಿಂಗ್ ಇರೋದ್ರಿಂದ ಹಬ್ಬದ ಅಡುಗೆ ಎಲ್ಲ ಏನೂ ಮಾಡಿಲ್ಲ. ಮತ್ತು ಇವತ್ತು ಉಪವಾಸ ಬೇರೆ ಇರೋದ್ರಿಂದ ಸೊ ಜಸ್ಟ್ ನಾರ್ಮಲ್ ಡೈಲಿ ಏನು ಬ್ರೇಕ್ಫಾಸ್ಟ್ ಮಾಡ್ತೀವೋ ಅಷ್ಟೇ ಮಾಡಿ ಮಕ್ಕಳಿಗೆ ಕಳಿಸಿ ಸ್ವೀಟ್ ಒಂದು ಎಕ್ಸ್ಟ್ರಾ ಮಾಡಿದ್ದೀನಿ. ಸೊ ಪ್ರತಿಯೊಬ್ಬರು ಕೇಳ್ತಾರೆ, ಅಂದರೆ ಏನಕ್ಕೆ ಬಾಗಿಲು ಮುಂದೆ ಎಲ್ಲ ರಂಗೋಲಿ ಬಿಡಿಸೋದು, ಇಂಥದಕ್ಕೆ ಏನು ಯೂಸು ಅಂತ ಹೇಳ್ತಾರೆ. ಸೊ ಯೂಶ್ವಲಿ ಯಾವುದೇ ರೀತಿ ನೆಗೆಟಿವ್ ಇದು ಬರ್ದಿರ ತಡೆಯುತ್ತಂತೆ ರಂಗೋಲಿ ಅನ್ನೋದು. ಸೊ ಇದು ಮತ್ತು ಇನ್ನೊಂದು ಏನಂದರೆ ಈ ಆರ್ಟು ಇಂಥದ್ದು ಕ್ರಾಫ್ಟು ಇಂಥದ್ದೆಲ್ಲ ಡೈಲಿ ಅಳವಡಿಸ್ಕೊಂಡ್ರೆ ಮೈಂಡ್ಗೆ ಅದು ಮೆಡಿಟೇಷನ್, ಇದು ಒಂಥರ ಏನಂತಾರೆ ಸೈಂಟಿಫಿಕ್ ರೀಸನ್ ಸಹ ಇರುತ್ತೆ. ಸೊ ನೀವು ನೋಡಿ ಹೋಗಿ ಒಂದು ಆರ್ಟೋ ಕ್ರಾಫ್ಟೋ ಇಲ್ಲ ಒಂದು ಪೇಂಟಿಂಗ್ ಮಾಡಿದಾಗ ನಿಮಗೆ ಮೈಂಡ್ ಎಷ್ಟು ರಿಲ್ಯಾಕ್ಸ್ ಆಗಿರುತ್ತಲ್ವ, ಅದೊಂಥರ ಮೆಡಿಟೇಷನ್ ಥರ. ಯೋಗಾಸನ ಮಾಡಿದ್ದಷ್ಟೇ ಎಫೆಕ್ಟ್ ಅಂತೆ ಒಂದು ಆರ್ಟ್ ಮಾಡೋದ್ರಿಂದ. ಸೊ ಈ ರಂಗೋಲಿ ಎಲ್ಲ ಒಂದು ಆರ್ಟೇ. ಸೊ ಅದರಿಂದ ಸ್ಟಾರ್ಟ್ ಮಾಡೋದ್ರಿಂದ ನಮ್ಮ ಡೇ ತುಂಬಾ ಪಾಸಿಟಿವ್ ವೈಬ್ಸಿಂದ ಕೂಡಿರುತ್ತೆ. ಮತ್ತು ಈ ಧೂಪ ಮತ್ತು ಈ ಸಾಂಬ್ರಾಣಿ ಇದೆಲ್ಲ ಅದು ಏನು ಫ್ರ್ಯಾಗ್ನೆನ್ಸ್ ಏನು ಮಾಡುತ್ತಂದರೆ ಮನೆ ಫುಲ್ಲು ಪಾಸಿಟಿವಿಟಿಯಿಂದ ಕೂಡಿರುತ್ತೆ. ಸೊ ಪ್ರಶಾಂತತೆ ಇರುತ್ತೆ. ಸೊ ಆ ಒಂದು ರೀಸನಿಂದ ನಮ್ಮ ಹಿರಿಯರು ಇದನ್ನೆಲ್ಲ ಅಳವಡಿಸ್ಕೊಂಬಂದಿದ್ದಾರೆ. ಸೊ ಇವಾಗ ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಮುಗ್ದಿದೆ. ಇವಾಗ ಒಂದು ಸ್ವೀಟ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಕಡಲೆಬೇಳೆನ 1 ಅವರ್ ನೆನೆಸಿಟ್ಕೊಂಡಿದ್ದೀನಿ. ಮತ್ತು ರುಬ್ಬಕ್ಕೆ ಕಾಯಿ ಮತ್ತು ಒಂದು ಏಲಕ್ಕಿ ಹಾಕಿ ನೀಟಾಗಿ ರುಬ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಸೇಮಿಯಾ ಮತ್ತು ರವೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ನೀವು ಒಂದು ಪದಾರ್ಥ ಯಾವುದಾದ್ರೂ ಒಂದರಲ್ಲಿ ಸಹ ನೀವು ಮಾಡ್ಕೋಬೋದು. ಸೊ ತುಪ್ಪದಲ್ಲಿ ಸೇಮಿಯಾ ಮತ್ತು ರವೆನ ನೀಟಾಗಿ ಹುರ್ಕೋಬೇಕು, ಅಂದರೆ ಘಮ ಬರೋ ತನಕ. ಸೊ ನಾನು ಏನು ನೆನೆಸಿಟ್ಕೊಂಡಿದ್ದೀನಲ್ಲ ಕಡಲೆಬೇಳೆ, ಅದನ್ನು ಇನ್ನೊಂದು ಕಡೆ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಬೇಗನೆ ಬೆಂದ್ಕೊಳ್ಳುತ್ತೆ. ಒಂದು ವೇಳೆ ನೀವು ನೆನೆಸಿಟ್ಟಿಲ್ಲ ಅಂದರೆ ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿ 1 ವಿಸಿಲ್ ಆಗೋ ತನಕ. ನೋಡಿ ಇವಾಗ ಇದು ಫುಲ್ಲು ಹುರ್ಕೊಂಡು ಆಗಿದೆ. ಸೊ ಈ ಒಂದು ಸ್ಟೇಜಲ್ಲಿ ಈ ಕಾಯಿ ಏನು ರುಬ್ಕೊಂಡಿರ್ತೀವಲ್ವ ಏಲಕ್ಕಿ ಹಾಕಿ ಅದನ್ನು ನೀಟಾಗಿ ಹಾಕ್ಕೊಂಡು ತುಪ್ಪದಲ್ಲೇ ಹುರ್ಕೊಳ್ಳಿ. ನೆಕ್ಸ್ಟು ಈ ಕಡಲೆಬೇಳೆ ಕೂಡ ಬೆಂದಿದೆ ಅಷ್ಟರಲ್ಲಿ. ಸೊ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದೆಲ್ಲ ನೀಟಾಗಿ ಎಲ್ಲ ಮೂರೂ ಬೇಯೋ ಟೈಮ್ಗೆ ಇವಾಗ ಈ ಒಂದು ಬೆಲ್ಲ ಇಲ್ಲಾಂದರೆ ಸಕ್ಕರೆ ನೀವು ಕರಗಿಸ್ಕೋಬೇಕು. ಅಂದರೆ ಕರಗಿದ್ರೆ ಸಾಕು, ಪಾಕ ಎಲ್ಲ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಸೊ ಇವಾಗ ಇದು ಮೂರೂ ನೀಟಾಗಿ ಎಲ್ಲ ಹೊಂದ್ಕೊಂಡಿದೆ ಮತ್ತು ಬೆಂದಿದೆ. ಇಂಥ ಟೈಮಲ್ಲಿ ಬೆಲ್ಲದ ನೀರಿದೆ, ಕರಗಿಸ್ಕೊಂಡಿರೋ ನೀರು ಅದನ್ನು ಹಾಕ್ಕೋಬೋದು. ಇಲ್ಲ ಡೈರೆಕ್ಟಾಗಿ ನಿಮಗೆ ಬೆಲ್ಲ ಸಹ ನೀವು ಹಾಕ್ಕೋಬೋದು. ಸೊ ಲಾಸ್ಟಿಗೆ ಗಾರ್ನಿಷಿಂಗಿಗೆ ನೀವು ತುಪ್ಪದಲ್ಲಿ ಹುರಿದಿರುವಂಥ ಡ್ರೈ ಫ್ರೂಟ್ಸ್ನ ಗಾರ್ನಿಷ್ ಮಾಡ್ಕೋಬೋದು. ಇಷ್ಟೇ ರುಚಿಯಾಗಿರುವಂಥ ಮತ್ತು ವಿಷ್ಣುವಿಗೆ ತುಂಬ ಇಷ್ಟವಾಗಿರುವಂಥ ಕಡಲೆಬೇಳೆ ಬೆಲ್ಲದ ಪಾಯಸ ರೆಡಿಯಾಗಿದೆ. ಸೊ ನೀವು ಬೇಕಾದರೆ ಈ ರವೆ ಸೇಮಿಯಾಗ ಬದಲು ಅಕ್ಕಿ ಬೇಯಿಸ್ಬಿಟ್ಟು ಸಹ ಹಾಕ್ಕೋಬೋದು. ಅದು ಬೆಲ್ಲದ ಪಾಯಸ, ಅಕ್ಕಿ ಪಾಯಸ ಆಗುತ್ತೆ. ಸೊ ಪ್ರೋಸೆಸ್ ಎಲ್ಲ ಸೇಮು. ರವೆ ಮತ್ತು ಸೇಮಿಯಾಗ ಬದಲು ಅನ್ನ ಹಾಕ್ಕೊಳ್ತೀವಿ, ಅನ್ನ ಮಾಡ್ಕೊಂಡು ಅನ್ನನ ಮಿಕ್ಸ್ ಮಾಡ್ಕೊಳ್ತೀವಿ. ಅದು ತುಂಬಾ ಚೆನ್ನಾಗಿರುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು, ಕ್ವಿಕ್ಕಾಗಿ ಹೋಗುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ. ಸೊ ನಮ್ಮನೇಲಂತೂ ತುಂಬಾ ಇಷ್ಟಪಟ್ಟು ಈ ಒಂದು ಪಾಯಸನ ತಿಂತಾರೆ. ಸೊ ಇವಾಗ ನೈವೇದ್ಯಕ್ಕೆ ಪ್ರಸಾದ ಮಾಡಿ ಇವಾಗ ದೇವ್ರ ಮನೇಲಿಟ್ಟು ಇನ್ನೊಂದು ಸಲ ಪೂಜೆ ಮಾಡಿದೆ. ಸೊ ಯೂಶ್ವಲಿ ಬೆಳಗ್ಗೆ ಫ್ರೂಟ್ಸ್ ಎಲ್ಲ ಇಟ್ಟು ಪೂಜೆ ಮಾಡಿದ್ದೆ. ಇವಾಗ ಮಧ್ಯಾಹ್ನದ ಪೂಜೆಗೆ ಪಾಯಸ ಮಾಡಿಟ್ಟು ಪೂಜೆ ಮಾಡಿದೆ.
ಸೊ ಈ ಒಂದು ಹಬ್ಬಕ್ಕೆ ಈ ಥರ ವ್ರತ ಇಂಥದ್ದೆಲ್ಲ ಏನೂ ಮಾಡೋಷ್ಟಿರಲ್ಲ. ನಾರ್ಮಲ್ ಶುಕ್ರವಾರದ ದಿನ ಯಾವ ರೀತಿ ಪೂಜೆ ಮಾಡ್ತೀವೋ ಅಷ್ಟೇ ಇರುತ್ತೆ. ಪ್ರಸಾದ ಒಂದು ಎಕ್ಸ್ಟ್ರಾ ಮಾಡ್ತೀನಿ ಅಷ್ಟೇ. ಸೊ ನೆಕ್ಸ್ಟು ನನಗೆ ಕೆಲಸ ಇರೋದ್ರಿಂದ ಆಫೀಸ್ ಕೆಲಸ ನಾನು ಲಾಗಿನ್ ಆಗಿ ನನ್ನ ಕೆಲಸ ಕಂಟಿನ್ಯೂ ಮಾಡಿದೆ. ಇನ್ನೇನು 3:30 ಆಗ್ತಾಯಿದೆ. ನನ್ನ ಮಗ ಸ್ಕೂಲಿಂದ ಬಂದಿದ್ದಾನೆ. ಸೊ ಅವ್ನು ಬರೋಷ್ಟರಲ್ಲಿ ಈ ಥರ ಏನಾದರೂ ಟಿ ವಿಯಲ್ಲಿ ಬೊಂಬೆಗಳು ಅದು ಇದು ಹಾಕಿ ನೋಡ್ಕೊಂಡು ಕೂತ್ಕೊಳ್ತಾನೆ. ಸೊ ಅವ್ರಿಗೆ ಅಂತ ಪಪ್ಸಾರು ಮತ್ತು ಅನ್ನ, ಸ್ವಲ್ಪ ಈ ಪಾಯಸನ ಮಾಡಿದ್ದೆ. ಪಲ್ಯ ಎಲ್ಲ ಮಾಡ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ. ಇವತ್ತು ಪೂಜೆ ಇಂಥದಕ್ಕೆ ಟೈಮ್ ಆಗೋಯಿತು. ಅದಕ್ಕೆ ಕ್ವಿಕ್ಕಾಗಿ ಆಗುವಂಥ ಪಾಲಕ್ ಪಪ್ಪು ಮತ್ತು ರೈಸ್ ಮಾಡಿಬಿಟ್ಟಿದ್ದೆ. ಯೂಶ್ವಲಿ ಬೆಳಗ್ಗೆನೇ ಮಾಡಿಟ್ಬಿಡ್ತೀನಿ ಅಡುಗೆ ಎಲ್ಲ. ಬಟ್ ಇವತ್ತು ಸ್ವಲ್ಪ ಲೇಟ್ ಆಗೋಯಿತು. ಬಾಗಿಲು ಎಲ್ಲ ಕ್ಲೀನ್ ಮಾಡಿಕೊಂಡು, ಶುಕ್ರವಾರಗಳು ಯೂಶ್ವಲಿ ದೇವ್ರ ಮನೆ ಕೆಲಸನೇ ಅರ್ಧ ದಿನ ಹಿಡಿಯುತ್ತೆ. ಸೊ ಆ ಒಂದು ರೀಸನಿಂದ ಪಲ್ಯ ಮಾಡಿರಲಿಲ್ಲ. ಬಟ್ ಮನೇಲಿ ಇದಕ್ಕಿನ ಬೇಳೆ ಮಿಕ್ಸ್ಚರ್ ಇತ್ತು, ಅದನ್ನೇ ನೆಂಚ್ಕೊಳಕ್ಕೆ ಹಾಕಿ ಹಸ್ಬೆಂಡ್ಗೆ ಊಟ ಎಲ್ಲ ಬಡಿಸ್ದೆ. ನಾನಿವತ್ತು ಉಪವಾಸ ಇರೋದ್ರಿಂದ ಊಟ ಏನು ತಿಂದಿಲ್ಲ. ಡೈರೆಕ್ಟಾಗಿ ಸಂಜೆ ಪೂಜೆ ಮಾಡಿ ಆಮೇಲೆ ತಿನ್ನೋದು. ಸೊ ಇವಾಗ ಸಂಜೆನೂ ಪೂಜೆ ಎಲ್ಲ ಮುಗೀತು. ಒಂದು ಒಳ್ಳೆ ಫಿಲ್ಟ್ರ್ ಕಾಫಿ ಮಾಡಿಕೊಂಡು ಕುಡಿದೆ ಅಂತಲೇ ಹೇಳ್ಬೋದು. ನನ್ನ ಮಕ್ಕಳಿಗೆ ನೆಕ್ಸ್ಟ್ ವೀಕ್ಸಿಂದ ಇನ್ನು ಯೂನಿಟ್ ಟೆಸ್ಟ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾಯಿದೆ. ಅವ್ರಿಗೆ ಪ್ರಿಪ್ರೇಷನ್ಸು ಇಂಥದ್ರಲ್ಲಿ ಸಹ ಸ್ವಲ್ಪ ಈ ನಡುವೆ ಬ್ಯುಸಿಯಾಗಿ ಹೋಗಿರ್ತೀನಿ. ಏಕೆಂದರೆ ಈವ್ನಿಂಗ್ ತನಕ ನಾನು ಲೈಕ್ ಆಫೀಸ್ ಕೆಲಸ ಮನೆ ಕೆಲಸದಲ್ಲಿ ಬ್ಯುಸಿಗಿನೇ ಆಗಿರ್ತೀನಿ. ಬಟ್ ಆಮೇಲೆ ಅವ್ರನ್ನ ಪ್ರಿಪ್ರೇಷನ್ ಸಹ ಮಾಡಬೇಕಲ್ವ. ಟ್ಯೂಷನ್ಸ್ ಎಲ್ಲ ಕಳಿಸ್ಬೋದು, ಬಟ್ ಎಷ್ಟೇ ಆಗಲಿ ನಾವು ಹೇಳ್ಕೊಟ್ಟಂಗೆ ಪಾಪ ಅವರು ಪ್ರತಿಯೊಂದು ಮಗುನೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಸೊ ಎಕ್ಸಾಮ್ಸು ಇಂಥ ಟೈಮಲ್ಲಿ ನಾವು ಸ್ವಲ್ಪ ಅವ್ರಿಗೆ ಕೋಚ್ ಮಾಡಲೇಬೇಕಾಗುತ್ತೆ. ಮತ್ತು ನಾವು ಹೇಳ್ಕೊಟ್ಟಂಗೆ ಪಾಪ ಟೀಚರ್ಸು ಅವರು ಒಂದೊಂದು ಮಗುಗೂ ಅಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಅವ್ರನ್ನ ನಾವು ಬ್ಲೇಮ್ ಯಾವತ್ತೂ ಮಾಡಬಾರ್ದು. ಹೋಮ್ವರ್ಕ್ಸ್ ಮುಗಿಸಿ ಕಳಿಸ್ಬೋದು, ಇಲ್ಲೇನೋ ಒಂದು ಹೇಳ್ಕೊಡ್ಬೋದು ಅಷ್ಟೇ. ಬಟ್ ಎಕ್ಸಾಮ್ಸ್ಗೆಲ್ಲ ಪ್ರಿಪ್ರೇಷನ್ ಮಾಡೋಷ್ಟು ಒಂದು 15 ಜನ ಮಕ್ಕಳಿರ್ತಾರೆ. 15 ಜನಕ್ಕೆ ಅವ್ರು ಎಷ್ಟು ಟೈಮ್ ಎಲ್ಲಿ ಸ್ಪೆಂಡ್ ಮಾಡೋಕ್ಕಾಗುತ್ತೆ ಹೇಳಿ ಎಕ್ಸಾಮ್ ಪ್ರಿಪ್ರೇಷನ್ಸ್ಗೆಲ್ಲ. ಸೊ ಅದಕ್ಕೆ ನಾನು ಯೂಶ್ವಲಿ ಎಕ್ಸಾಮ್ಸು ಇಂಥದಕ್ಕೆಲ್ಲ ನಾನೇ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ. ಒಂದು 1/2 hour 1 hour ಕೂತ್ಕೊಂಡ್ರೂ ನೀಟಾಗಿ ಒಂದು ಮಗುಗೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಬೇಗನೆ ಮುಗಿಸ್ಬೋದು. ಸೊ ನೆಕ್ಸ್ಟು ಕಿಚನ್ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಕ್ಕಳು ಇನ್ನೇನು ಊಟ ಎಲ್ಲ ತಿಂದು ಮಲಗಿದ್ರು. ಸೊ ನಾನು ಇನ್ನು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಲಗೋಷ್ಟರಲ್ಲಿ 10:30 11 o'clock ಆಗುತ್ತೆ ಡೈಲಿ. ಸೊ ಹೀಗಿರುತ್ತೆ ನನ್ನ ಒಂದು ದಿನ. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಕೊನೆ ತನಕ ಯಾರೆಲ್ಲ ನೋಡ್ತಾ ಇದ್ದೀರೋ ಈ ವ್ಲಾಗ್ನ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರೋ, ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.